ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಗಾಡ್ ಬ್ಲೆಸ್ ಯು ಆಲ್. ಸದಾ ನಗ್ತಾ ಇರಿ, ನನ್ನ ಒಂದು ಯೂಟ್ಯೂಬ್ ಚಾನಲ್ನಿಂದ ಉಪಯೋಗವನ್ನು ಪಡೆದುಕೊಳ್ಳಿ. ಜೊತೆಗೆ ವಿಡಿಯೋ ನೋಡುವ ಸಮಯದಲ್ಲಿ ಒಂದು ಲೈಕ್ ಬಟನ್ನು ಹಾಗೂ ಕಮೆಂಟ್ಸ್ಗಳನ್ನು ಬರೆಯುವುದು ಮರೆಯಬೇಡಿ. ಫಸ್ಟ್ ಇಂಟರ್ನಲ್ ಟೆಸ್ಟ್ August 2025, second year PUC English. This is my challenge, my dear children. Those who decided to fail in English exam, you will pass. Those who decided to pass, you will get first class marks. Those who decided to get first class, you will get distinction. Those who are very good, you will get out. Anyhow, without wasting our time, let us pitch into our today's topic. Our today's topic is very important one. ಕಾಮರ್ಸ್ ಸ್ಟೂಡೆಂಟ್ಸ್, ಆರ್ಟ್ಸ್ ಸ್ಟೂಡೆಂಟ್ಸ್, ಸೈನ್ಸ್ ಸ್ಟೂಡೆಂಟ್ಸ್ ಯಾರೇ ಆಗಿರ್ಬೋದು ರೀ, ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಲಿದೆ. ವಿಡಿಯೋ ಮಾತ್ರ ಸ್ಕಿಪ್ ಮಾಡ್ಕೋಬೇಡಿ. 40 ಅಂಕದ ಪ್ರಶ್ನೆ ಪತ್ರಿಕೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಡೆನಿಸ್ ಫರ್ನಾಂಡ್ಸ್ ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಆ್ಯಕ್ಚುಲಿ ಹಿ ಡಿಡ್ ನಾಟ್ ಸೆಂಡ್ ಹಿಸ್ ನೇಮ್, ಹಿಸ್ ಪ್ಲೇಸ್ ಆಲ್ಸೋ. ಅವರ ಮೇಲ್ ಐ ಡಿಯನ್ನು ನಾನು ಇಲ್ಲಿ ಹೇಳಿರುವಂಥದ್ದು ಡೆನಿಸ್. ಓಕೆ, ಗಾಡ್ ಬ್ಲೆಸ್ ಯು ಮೈ ಡಿಯರ್. ಹೀಗೆ ಮುಂದಿನ ದಿನಗಳಲ್ಲಿಯೂ ಕೂಡ ಆಯಿತಾ ತಾವುಗಳು ನಮಗೆ ಹೆಲ್ಪ್ ಮಾಡಿ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ಸ್. ಈ ಒಂದು ಕಾಲೇಜಲ್ಲಿ ನಾನು ಕೊಟ್ಟಿರುವಂತಹ 90% ಕ್ವೆಶನ್ ಆನ್ಸರ್ಸ್ಗಳು ಎಕ್ಸಾಮಲ್ಲಿ ಬಂದಿವೆ. ಆಯಿತಾ, 100 ಕ್ವೆಶನ್ಸ್ ಅಂದ್ಕೊಳ್ಳಿ. ಇಮ್ಯಾಜಿನ್ 100ಗೆ 90% ನಾನು ಕೊಟ್ಟಿರೋದೇ ಬಂದಿದೆ. ಆರು ಅಂಡರ್ಸ್ಟ್ಯಾಂಡಿಂಗ್. ನಾನು ಹೇಳ್ತಾ ಹೋಗ್ತೀನಿ ಬೇಕಾದ್ರೆ. ಇಫ್ ಯು ಹ್ಯಾವ್ ಡೌಟ್, ಪ್ಲೀಸ್ ಚೆಕ್ ಔಟ್ ಮೈ ಓಲ್ಡ್ ವಿಡಿಯೋಸ್. ದೇರ್ ಯು ಡೂ ದ ಕ್ರಾಸ್ ಚೆಕ್. ಇವತ್ತು ಎಕ್ಸಾಮ್ಗಿಂತ ಮುಂಚೆ ಮಾಡಿ, ಎಕ್ಸಾಮ್ ಆದಮೇಲೆ ನೋಡಿದರೆ ಉಪಯೋಗವಿಲ್ಲ. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂಗ್ಲೀಷಿಗಾದರೂ ನನ್ನ ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಎಕ್ಸಾಮಲ್ಲಿ ಒಳ್ಳೆ ಅಂಕಗಳನ್ನು ತೆಗೀರಿ. ಆಯಿತಾ, ಗಾಡ್ ಬ್ಲೆಸ್ ಯು ಆಲ್. ಬನ್ನಿ ಈಗ ಒಂದೊಂದಾಗಿ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ. ಸಿ ಮೈ ಇಂಗ್ಲೀಷ್ ವಿಡಿಯೋಸ್ ಆಲ್ವೇಸ್ ಏನಂತೀರಾ ಲೆಂತಿಯರ್ ದ್ಯಾನ್ ಅದರ್ ವಿಡಿಯೋಸ್. ರೀಸನ್ ಈಸ್ ಐ ವಿಲ್ ಡಿಸ್ಕಸ್. ಆಯಿತಾ, ಆ ಕಾರಣಕ್ಕಾಗಿ ಸ್ವಲ್ಪ ಲೆಂತಿ ಆಗ್ತಾ ಇರುತ್ತೆ, ಬೇಜಾರಾಗಬೇಡಿ. ಡ್ಯಾಶ್ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್. ಎಲ್ಲ ಕ್ವಶನ್ ಪೇಪರಲ್ಲೂ ಈ ಕ್ವಶನ್ ಬರ್ತಾನೆ ಇದೆ ರಿಪೀಟೆಡ್ಲಿ. ಯಾರು ಅಂತ ಇದೆ, ಅದು ರೋಮಿಯೋ ಅನ್ನುವಂಥದ್ದು ಸರಿ. ಯಾರು ಹೇಳಿದ್ದು ಅಂತ ಆದರೆ ಜೂಲಿಯಟ್ ಅಂತ ಬರಬೇಕು ಆನ್ಸರು. ಆರು ಅಂಡರ್ಸ್ಟ್ಯಾಂಡಿಂಗ್ ಮೈ ಡಿಯರ್ ಚಿಲ್ಡ್ರನ್? ಇದು ನಿಮಗೆ ಕ್ಲಿಯರ್ ಆಗಲಿ ಸ್ವಲ್ಪ. ಡ್ಯಾಶ್ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್ ಅಂತ ಹೇಳಿದರೆ ಬ್ರೈಟ್ ಅಂತ, ಶೈನ್ ಅಂತ. ಹಾಗಿದ್ದರೆ ಯಾರು ಅಂದರೆ ರೋಮಿಯೋನೇ ಆನ್ಸರು 100%. ಆಯಿತಾ, ನಿಮಗೆ ಬನ್ನಿ ಕ್ವಶನ್ ನಂಬರ್ 2 ನೋಡೋಣ. ವಿಚ್ ಒನ್ ಆಫ್ ದಿ ಬಿಲೋ ವಾಸ್ ಎ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ. ನೆನ್ನೆನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ ನಿಮಗೆ, ಅದರಲ್ಲಿ ಇದೇ ಸೇಮ್ ಕ್ವಶನ್ ಇದೆ. ಸರ್, ನಾನು ಪ್ರಿಪೇರ್ ಮಾಡಿದ್ದಲ್ಲ ಪ್ರಶ್ನೆ ಪತ್ರಿಕೆಗಳು ಇವು. ಆಯಿತಾ, ಮೈ ಎಕ್ಸ್ಪೀರಿಯನ್ಸ್ ಐ ಆಮ್ ಶೇರಿಂಗ್ ವಿತ್ ಯು. ನನ್ನ ಒಂದು ಎಕ್ಸ್ಪೀರಿಯೆನ್ಸು, ನಾಲೆಡ್ಜು, ಬಿಕಾಸ್ ಐ ಟೀಚ್ ಇಂಗ್ಲೀಷ್ ಬಹಳ ವರ್ಷಗಳಿಂದ. ಅದಕ್ಕೆ ನಿಮ್ಗೆ ಹೇಳುತ್ತಿರುವಂಥದ್ದು ಮಕ್ಕಳೇ. ಆಯಿತಾ, ಪ್ಲೀಸ್ ಗೋ ಥ್ರೂ ವಿತ್ ದೀಸ್ ಕ್ವಶನ್ ಪೇಪರ್ಸ್. 4 ಪೇಪರ್ ಅಪ್ಲೋಡ್ ಮಾಡಿರೋದು, ಔಟ್ ಆಫ್ ಔಟ್ ನೀವು ಪಕ್ಕ ತೆಗಿತೀರಾ. ವಿಚ್ ಒನ್ ಆಫ್ ದಿ ಬಿಲೋ ಯೂಸ್ ಎ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ ಅಂತ ಇದೆ. ಟೊಬ್ಯಾಕೋ, ಪೋಲ್ ಟ್ಯಾಕ್ಸ್, ಗೇಮಿಂಗ್ ಹೌಸ್, ವೈನ್ ಆ್ಯಂಡ್ ಸ್ಪಿರಿಟ್ ಅಂತ ಇದೆ. ಇದು 2 ಮಾರ್ಕ್ಸಿಗೂ ಬರುವಂಥ ಪ್ರಶ್ನೆ. ನಿಮ್ಮ ಕ್ವಶನ್ ಪೇಪರಲ್ಲಿ ನೆನ್ಪಿಟ್ಕೊಳ್ಳಿ. 4 ಆಪ್ಷನ್ನು ಭಾಳ ಅಂದರೆ ಭಾಳ ಇಂಪಾರ್ಟೆಂಟು. ಕ್ವಶನ್ ಯಾವ ರೀತಿಯಾಗಿರುತ್ತೆ ಅಂದರೆ, ನೇಮ್ ದಿ ಟ್ಯಾಕ್ಸಸ್ ಅಥವಾ ನೇಮ್ ದ ಥಿಂಗ್ಸ್ ವಿಚ್ ದ ಕಿಂಗ್ ಆಫ್ ಮೊನಾಕೋ ಲೇಡ್ ಟ್ಯಾಕ್ಸ್ ಆನ್ ಇಟ್ ಅಂತ ಬಂದರೆ ಟೊಬ್ಯಾಕೋ, ಪೋಲ್ ಟ್ಯಾಕ್ಸು ಎಲ್ಲದೂ ಬರೀರಿ, 4 ಆಪ್ಷನ್ನು. ಆದರೆ ಈಗ ಸೆಕೆಂಡ್ ಕ್ವಶನ್ ಏನಿರಲಿ ಅಂತ ಇದೆ, ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ. ರೈಟ್ ಆನ್ಸರ್ ಈಸ್ ಸಿ, ಗೇಮಿಂಗ್ ಹೌಸ್. ಕ್ವಶನ್ ನಂಬರ್ 3 ಮೈ ಡಿಯರ್ ಚಿಲ್ಡ್ರನ್, ದಿ ಪ್ರೆಸೆಂಟ್ ಪ್ಲಾನ್ ಈಸ್ ಟೂ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾನೆ. ಆಯಿತಾ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಯಿತಾ, ಬಿಲ್ಟ್ ಎ ಸೂಟಬಲ್ ಪ್ರಿಸನ್ ಅಂತ ಇದೆ. ಬೈ ದಿ ಗೆಲೆಟಿನ್ ಮೆಷಿನ್ ಅಂತ ಇದೆ. ದಿ ಆ್ಯನ್ಯುವಲ್ ಎಕ್ಸ್ಪೆಂಡಿಚರ್ ಆನ್ ದಿ ಪ್ರಿಸನರ್ ವಾಸ್ ಮೋರ್. ದಿ ಅಮೌಂಟ್ ಫಿಕ್ಸ್ಡ್ ಟು ಪೇ ದ ಪೆನ್ಷನ್ ವಾಸ್ ಮೋರ್ ಅಂತ. ಈಗ ನೋಡಿ ಕ್ವಶನ್ ನಂಬರ್ 3 ಮೈ ಡಿಯರ್ ಚಿಲ್ಡ್ರನ್, ಇದಕ್ಕೆ ನೀವೇ ಉತ್ತರ ಕಳಿಸಬೇಕು. ಇದು ಇದೇ ಟೆಕ್ಸ್ಟ್ ಬುಕ್ಕಲ್ಲಿ. ಸ್ವಲ್ಪ ಇವತ್ತಾದರೂ ಟೆಕ್ಸ್ಟ್ ಬುಕ್ ಓಪನ್ ಮಾಡ್ತೀರಾ? ನನ್ನ ಮಾತು ಕೇಳಿ. ಟುಡೇ ಯು ಓಪನ್, ಆ್ಯನ್ಯುವಲ್ ಎಕ್ಸಾಮಲ್ಲಿ ಓಪನ್ ಮಾಡೋದಿರಲ್ಲ. ಇವತ್ತು ನೀವು ಟಾರ್ಗೆಟ್ ಮಾಡಬೇಕಾಗಿರೋದು ಆ್ಯನ್ಯುವಲ್ ಎಕ್ಸಾಮಿಗೆ. ಆ್ಯನ್ಯುವಲ್ ಎಕ್ಸಾಮಿಗೆ ಓದ್ತಾ ಇದ್ದೀನಿ ಅಂತ ಓದಿದ್ರೆ ನಿಜವಾಗಿಯೂ ಆಯಿತಾ, ಯು ವಿಲ್ ಡೂ ಮೋರ್ ವರ್ಕ್, ಹಾರ್ಡ್ ವರ್ಕ್. ಗಾಡ್ ಬ್ಲೆಸ್ ಯು.
ಕ್ವಶನ್ ನಂಬರ್ 4 ಮ್ಯಾಚ್ ದಿ ಎಕ್ಸ್ಪ್ರೆಷನ್ ಫ್ರಮ್ ದ ಕಾಲಮ್ ಎ ವಿತ್ ಎ ಕಾಲಮ್ ಬಿ ಅಂತ ಇದೆ. ಭಾಳ ಈಸಿ. ರವೀಂದ್ರನಾಥ್ ಟಾಗೋರ್ ಅವರ ಎಸ್ಸೆಯ ಹೆಸರು ತಪೋವನ್ ಅಂತ ಅವರೇ ಆನ್ಸರ್ ಕೊಟ್ಟುಬಿಟ್ಟಿದ್ದಾರೆ. ಆದರೆ ನೀವೇನು ಮಾಡ್ತೀರಾ, ಇದು ತಪ್ಪು ತಮ್ಮ ಬೇರೆದು ಹುಡುಕ್ತಾ ಇರ್ತೀರಾ. ರೈಟ್ ಆನ್ಸರ್ ಎಗೆ ಏನೇ ಆನ್ಸರ್ ಇಲ್ಲಿ, ಆಯಿತಾ. ಹಾಗಿದ್ರೆ ಎಗೆ ಎ ಆನ್ಸರ್ ಎಲ್ಲಿದೆ? ಕ್ವಶನ್ ನಂಬರ್ ಸಿ ಇದೆ, ಡಿ ಇದೆ. ಹಾಗಿದ್ರೆ ಎ ಬಿ ಎರಡೂ ಕೂಡ ತಪ್ಪು. ನೆಕ್ಸ್ಟ್, ವಂದನಾ ಶಿವರವರ ಪುಸ್ತಕದ ಹೆಸರು ಮೋನೋಕಲ್ಚರ್ ಆಫ್ ದಿ ಮೈಂಡ್ ಅಂತ. ಹಾಗಿದ್ರೆ ಬಿಗೆ ಸಿ ಅಂತ ಆಪ್ಷನ್ ಎಲ್ಲಿದೆ ಮಕ್ಕಳೇ? ಡಿ. ಹಾಗಿದ್ರೆ ಸರಿಯಾದ ಉತ್ತರ ನೋಡಿ, ಆಯಿತಾ. ಕ್ವಶನ್ ನಂಬರ್ 4ಕ್ಕೆ ಆನ್ಸರ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ. ಏನು? ಡಿ. ಎ ಬಿ ಸಿ ಡಿ, ಆಯಿತಾ. ಕ್ವಶನ್ ನಂಬರ್ 5 ಮೈ ಡಿಯರ್ ಚಿಲ್ಡ್ರನ್ ನೋಡಿ, ಬಚನಿ ದೇವಿ ಲೆಡ್ ರೆಸಿಸ್ಟೆಂಟ್ ಎಗೇನೆಸ್ಟ್ ಹರ್ ಓನ್ ಹಸ್ಬೆಂಡ್. ಬಚನಿ ದೇವಿ ಅನ್ನುವ ಒಂದು ಕ್ಯಾರೆಕ್ಟ್ರು, ಹೆಣ್ಣು ಮಗು ಏನು ಮಾಡ್ತಾರೆ ಅಂದರೆ ತನ್ನ ಗಂಡನ ವಿರುದ್ಧವಾಗಿ ಎದ್ದು ದಂಗೆಡ್ತಾಳೆ. ಏನಂತ ಗೊತ್ತಾ? ಹಸ್ಬೆಂಡ್ ಬೈ ಹೋಲ್ಡಿಂಗ್ ಅಪ್ ಎ ಲ್ಯಾಟಿನ್ ವೆನ್ ದಿ ಅಫಿಷಿಯಲ್ಸ್ ಅರೈವ್ ಟು ಕಟ್ ದಿ ಟ್ರೀಸ್ ಬಿಕಾಸ್ ಅಂತ ಇದೆ. ಯಾಕೆ ಅವಳು ಆ ಒಂದು ಪ್ರೊಟೆಸ್ಟನ್ನು ಮಾಡ್ತಾಳೆ ಅಂತ ಹೇಳಿದರೆ, ಬಿಕಾಸ್ ದಟ್ ಟೈಮ್ ಶಿ ಸೇಸ್ ಏನಂತ ಹೇಳ್ತಾಳೆ ಗೊತ್ತಾ? ಶಿ ವಾಂಟೆಡ್ ಟು ಟೀಚ್ ವಾಟ್ ಈಸ್ ಫಾರೆಸ್ಟ್ರಿ. ಇದೇ 100% ಸರಿ ಆನ್ಸರು. ದಿಸ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮೈ ಡಿಯರ್ ಚಿಲ್ಡ್ರನ್, ಆಯಿತಾ. ಬನ್ನಿ ಕ್ವಶನ್ ನಂಬರ್ 6 ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್ ಆರ್ ಥ್ಯಾರೀಸ್. ಥ್ಯಾರೀಸ್ ಅಂದರೆ ಸ್ಟಾಪ್ ಅಂತ ನೆನ್ಪಿಟ್ಕೊಳ್ಳಿ. ಇದನ್ನು ಕೂಡ ಎಕ್ಸಾಂಪಲ್ ಕೇಳ್ತಾನೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಥ್ಯಾರೀಸ್ ಅಂತ. ಥ್ಯಾರೀಸ್ ಅಂದರೆ ಸ್ಟಾಪ್ ಅಂತ, ಆಯಿತಾ. ವಿತ್ ಡ್ಯಾಶ್ ವಿತ್ ಎಸ್ಟರ್ಡೇಸ್ ಅಂತ, ಇಷ್ಟು ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 6ಕ್ಕೆ ಎ ಉತ್ತರ. ನೆನ್ನೆದನ್ನು ನೆನೆಸ್ಬಿಟ್ಟು ಜೀವನ ನಿಂತುಕೊಳ್ಳುವುದಿಲ್ಲ ಕಣ್ರಿ ಅಂತ, ಆಯಿತಾ. ಮಕ್ಕಳೇ, ಯಾರೆಲ್ಲ ಗ್ರಾಮರಲ್ಲಿ ಬಹಳ ವೀಕ್ ಆಗಿದ್ದೀರೋ ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೋಸ್ಕರ ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಜೀವನದಲ್ಲಿ ಯಾವತ್ತೂ ಕೂಡ ಗ್ರಾಮರು ಮರೆಯಲ್ಲ, ನೀವು ಕಷ್ಟ ಅಂತಲೇ ಹೇಳಲ್ಲ. ಆ ರೀತಿಯಾಗಿ ನಿಮಗೆ ಈಸಿಯಾಗಿ ಸಲೀಸಾಗಿ ಅದು ಏನಂತೀರ ತಾವುಗಳು, ಆಯಿತಾ, ಆ ವೇನಲ್ಲಿ ಕಲಿಸಿದ್ದೇನೆ. ಬನ್ನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟಬಲ್ ಫಾರ್ಮ್ ಆಫ್ ದಿ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್ ಅಂತ ಇದೆ. ಬಹಳ ಈಸಿ ಸರ್. ಪ್ಯಾಸಿವ್ ವಾಯ್ಸ್ ಅಂತ ಕಲ್ತಿದ್ರಲ್ವ, ಬರಲ್ವಾ? ಏನು? ನೋ ಪ್ರಾಬ್ಲಮ್, ಟೆನ್ಷನ್ ಇಲ್ಲೇನಕ್ಕ ಸರ್, ನಾನಿರೋವರೆಗೂ ಇಂಗ್ಲೀಷಲ್ಲಿ ನೋಡಿ. ಈಗ ದಿ ಕ್ರಿಮಿನಲ್ ಅನ್ನುವಂಥದ್ದು ಇದು ಏಕವಚನ, ಹಾಗಾಗಿ ಪ್ರತಿಯೊಂದು ಡ್ಯಾಶಲ್ಲೂ ನಮಗೆ, ಆಯಿತಾ, ಇಂತಹ ಮೇನ್ ಕ್ವಶನ್ಗೆ ಪ್ರತಿಯೊಂದು ಡ್ಯಾಶಲ್ಲೂ 2 ಆನ್ಸರ್ ಬರಬೇಕು. ಕೀಪ್ ಅಂತ ಇದೆ, ಕೀಪಿಗೆ ಪಾಸ್ಟ್ ಟೆನ್ಸು V3 ಫಾರ್ಮು ಕೆಪ್ಟ್ ಅಂತ, ಆಯಿತಾ. ಹಾಗಿದ್ರೆ ಕ್ರಿಮಿನಲ್ ಒಬ್ಬ ಇದ್ದಾನೆ, ಆಯಿತಾ. ವಾಸ್ ಕೆಪ್ಟ್ ಅಂತ ಬರೀಬೇಕು. ಇಲ್ಲಿ ವರ್ ಅಂತ ಬರಲ್ಲ. ವರ್ ಯಾವಾಗ ಬರುತ್ತೆ? ಕ್ರಿಮಿನಲ್ಸ್ ಬಹುವಚನ ಬಂದರೆ ವರ್ ಬರುತ್ತೆ. ಈಗ ಇಲ್ಲಿ ಸಿಂಗ್ಯುಲರ್ ಇದೆ, ಹಾಗಾಗಿ ಸರಿಯಾದ ಉತ್ತರ ವಾಸ್ ಕೆಪ್ಟ್ ಅಂತ. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನೋಡಿ, ಎ ಗಾರ್ಡ್. ಎ ಅಂದ್ರೇ ಒಂದು ಅಂತ ನೆನ್ನೆ ಹೇಳ್ಕೊಟ್ಟಿದ್ದೆ, ಆಯಿತಾ. ಸೆಕ್ಯೂರಿಟಿ ಗಾರ್ಡ್ ಡ್ಯಾಶ್ ಅಂತ ಇದೆ ನೋಡಿ, ಅಪಾಯಿಂಟ್ ಅಂತ ಇದೆ. ಇದನ್ನು ನಾವು ಅಪಾಯಿಂಟೆಡ್ ಅಂತ ಬರೀಬೇಕು, ಆಯಿತಾ. ಅಪಾಯಿಂಟೆಡ್, ವಾಸ್ ಅಪಾಯಿಂಟೆಡ್ ಅಂತ ಬರೀಬೇಕು. ಬರೇ ಅಪಾಯಿಂಟೆಡ್ ಅಂತ ಬಂದರೆ 0 ಮಾರ್ಕ್ಸ್ ಹಾಕಿ ಒಗಿತವ್ರೆ. ವಾಸ್ ಅಪಾಯಿಂಟೆಡ್, ಆಯಿತಾ. ನೆಕ್ಸ್ಟು 3ನೆಯ ಪ್ರಶ್ನೆ, ಇದರಲ್ಲೇ ಡ್ಯಾಶ್ ಏನಿದೆ? ಫುಡ್ ಐಟಮ್ಸ್ ನೋಡಿ, ಬಹುವಚನ ಇದೆ, ಪ್ಲೂರಲ್ ಫಾರಮ್ ಇದೆ. ಹಾಗಿದ್ರೆ ವಾಸ್ ಬರೆಯುವ ಹಾಗೆ ಇಲ್ಲ. ಇದಕ್ಕೆ ಏನು ಆನ್ಸರ್ ಬರಬೇಕು ಅಂತ ತಾಗಳು ನನಗೆ ಕಮೆಂಟ್ ಮುಖಾಂತರ ತಿಳಿಸಿದರೆ ಬಹಳ ಖುಷಿ ಆಗುತ್ತೆ ಸರ್, ಆಯಿತಾ. ಇನ್ನೊಂದು ಇದಕ್ಕೆ ಆಪ್ಷನ್ ಕೊಡ್ತೇನೆ, ಬ್ರಿಂಗ್ ಅಂತ ಬ್ರ್ಯಾಕೆಟಲ್ಲಿದೆ, ಬ್ರಿಂಗ್ಡ್ ಅಂತ ಇಂಗ್ಲೀಷಲ್ಲಿ ವರ್ಡೇ ಇಲ್ಲ. ದಯವಿಟ್ಟು ಕಮೆಂಟ್ ಮುಖಾಂತರ ಇದಕ್ಕೆ ಆನ್ಸರನ್ನು ತಿಳಿಸಿದರೆ ನಿಜವಾಗಿಯೂ ನೀವು ನನಗೆ ಏನೋ ಒಂದು ಕ್ರೆಡಿಟ್ ಕೊಟ್ಟಂಗಾಗುತ್ತೆ, ಯಾಕಂದರೆ ಮಕ್ಕಳಿಗೆ ಅರ್ಥ ಆಗ್ತಾ ಇದೆಯಲ್ಲ ಅಂತ. ಬನ್ನಿ, ಇದು ನಿಮಗೆ ಒಂದೇ ಒಂದು ಎಕ್ಸಾಂಪಲಲ್ಲಿ ಅರ್ಥ ಆಗಲ್ಲ. ಯಾರು ದೋಸ್ ಹೂ ಆರ್ ವಾಚಿಂಗ್ ಮೈ ವಿಡಿಯೋಸ್ ನ್ಯೂಲಿ, ಆಯಿತಾ, ನಿಮಗೆ ಇನ್ನೂ ಕೆಲವೊಂದು ಎಕ್ಸಾಂಪಲ್ಗಳು ಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಯಾಸಿವ್ ವರ್ಬ್ ಅಂತ ಹಾಕಿಬಿಟ್ಟು ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ, ಅದನ್ನು ನೋಡಿಕೊಳ್ಳಿ, ಆಯಿತಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದ ಬ್ರಾಕೆಟ್. ಇದಂತೂ ಮಕ್ಕಳೇ ಸೇಮ್ ಕ್ವಶನು ಬಂದಿದ್ದು ಎಲ್ಲ ಕಡೆಯೂ, ಆಯಿತಾ. ಯುರು ಇನ್ ಮೈ ಕ್ಯಾರೆಕ್ಟರ್ ಯುವರ್ ಸೆಂಟೆನ್ಸ್ ಆ್ಯಂಡ್ ದ ಪೀಪಲ್ ವಿಲ್ ಡ್ಯಾಶ್ ಅಂತ ಇದೆ. ಪೀಪಲ್ ವಿಲ್ ಡ್ಯಾಶ್ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಲುಕ್ ಔಟ್ ಫಾರ್, ಗೋ ಔಟ್ ಆಫ್ ದಿ ವೇ, ಟರ್ನ್ ದೇರ್ ಬ್ಯಾಕ್ಸ್. ಸರಿಯಾದ ಉತ್ತರ ಟರ್ನ್ ದೇರ್ ಬ್ಯಾಕ್ಸ್. ಟರ್ನ್ ದೇರ್ ಬ್ಯಾಕ್ಸ್ ಅಂದರೆ ಏನು ಗೊತ್ತಾ? ಯಾರೂ ಕೂಡ ನನಗೆ ಮಾತಾಡ್ಸಲ್ಲ, ಯಾರೂ ಕೂಡ ನನಗೆ ತಿರುಗಿಸಿ ನೋಡಲ್ಲ, ಯಾಕಂದರೆ ನಾನು ಒಬ್ಬ ರ್ಯಾಸ್ಕಲ್, ನಾನು ಒಬ್ಬ ಕೈದಿ, ನಾನು ಒಬ್ಬ ಮರ್ಡರರ್ ಅಂತ. ಟರ್ನ್ ದೇರ್ ಬ್ಯಾಕ್ಸ್ ಸರಿಯಾದ ಉತ್ತರ. ಲಾಸ್ಟ್ ಒನ್, ಐ ಹ್ಯಾವ್ ಡ್ಯಾಶ್ ಆಫ್ ವರ್ಕಿಂಗ್ ಅಂತ ಇದೆ. ಐ ಹ್ಯಾವ್ ಗಾಟ್ ಔಟ್ ಆಫ್ ದಿ ವೇ ಅಂತ, ಕೆಲಸದಿಂದ ಬಹಳ ದೂರ ಉಳಿದು ಬಿಟ್ಟಿದ್ದೀನಿ ಅಂತ ಈ ಮಾತನ್ನು ಹೇಳ್ತಾನೆ. ಕ್ಲಿಯರ್ ಮೈ ಡಿಯರ್? ನೆಕ್ಸ್ಟು ನೋಡಿ, ಇಲ್ಲೊಂದು ಪ್ಯಾಸೇಜನ್ನು ನೀಡಲಾಗಿತ್ತು, ಆ ಪ್ಯಾಸೇಜನ್ನು ಆ ಕಡೆ ಹಾಕಿಬಿಟ್ಟಿದ್ದೀನಿ ಈಗ ಅರ್ಜೆಂಟಿಗೆ, ಯಾಕಂದರೆ ವಿಡಿಯೋ ಬೇಗ ಮುಗಿಸ್ಬೇಕು ಅಂತ. ಪಾರ್ಟ್ ಡಿಯನ್ನು ಸ್ವಲ್ಪ ನೋಡಿಬಿಡೋಣ, ಗ್ರಾಮರ್ ಸ್ವಲ್ಪ, ಯಾಕಂದರೆ ಮಕ್ಕಳಿಗೆ ಮತ್ತೆ ಓಡಿಸ್ಬಿಡ್ತಾರೆ ವಿಡಿಯೋ, ಹಾಗಾಗಿ, ಆಯಿತಾ. ಆ ಪೇಜ್ ಅಲ್ಲಿದೆ ಕಣ್ರಪ್ಪ,
ಬೇಕಾದ್ರೆ ಆ ಪೇಜಲ್ಲೇ ಮುಗಿಸ್ಬರ್ರಿ ಅಂದರೆ ಬರ್ತೀನಿ ಬೇಕಾದ್ರೆ, ಆಯಿತಾ? ಮುಗಿಸ್ಬಿಡೋಣ ಬನ್ನಿ. ನೋಡಿ, ಅದಾದಮೇಲೆ ನನ್ನ ಪ್ರೀತಿಯ ಮಕ್ಕಳೇ ನಿಮಗೊಂದು ಇದು ಬರುತ್ತೆ. ಯಾವುದು ಬರುತ್ತೆ ಅಂದರೆ ಕ್ವಶನ್ ನಂಬರ್ 9 ಅಂತ ಹಾಕಿ ರೀಡ್ ದ ಫಾಲೋಯಿಂಗ್ ಅಂತ ಮ್ಯಾಚ್ ದ ಫಾಲೋಯಿಂಗ್ ರೀತಿ ಇರುತ್ತೆ. ಮೇಲ್ಗಡೆ 4 ಲೈನ್ ಓದೋದು, 3 ಲೈನ್ಸು, ಕೆಳಗಡೆ 5 ಅಂಕಗಳನ್ನು ತೆಗೆಯಬಹುದು. ಹೌ ಅಂತ ಹೇಳಿದರೆ ಯು ಶುಡ್ ರೀಡ್ ಫಸ್ಟ್ ಪ್ಯಾಸೇಜನ್ನು ಓದಿ ಅರ್ಥ ಮಾಡ್ಕೋಬೇಕು. ಇದನ್ನು ನಾವು ಪ್ರೊನೋಮಿನಲ್ ಪ್ರೊನೌನ್ಸ್ ಅಂತ ಕರಿತೀವಿ. ಬನ್ನಿ ಈಗ ಒಂದೊಂದಾಗಿ ನೋಡೋಣ. ಇಟ್ ಅಂದರೆ ಏನು, ವಿ ಅಂದರೆ ಏನು, ವಿಚ್ ಅಂದರೆ ಏನು, ದೇ ಅಂದರೆ ಏನು, ಹೂ ಅಂದರೆ ಏನು ಅಂತ ಕೇಳಿದ್ದಾರೆ. ಇದನ್ನು ಇಂಗ್ಲೀಷಲ್ಲಿ ನಿಮಗೆ ನಾನು ಪಾಠ ಮಾಡುವ ಸಮಯದಲ್ಲಿ ಇಟ್ ರೆಫರ್ಸ್ ಟು ಡ್ಯಾಶ್, ವಿ ರೆಫರ್ಸ್ ಟು ಡ್ಯಾಶ್, ವಿಚ್ ರೆಫರ್ಸ್ ಟು ಡ್ಯಾಶ್, ದೇ ರೆಫರ್ ಟು ಡ್ಯಾಶ್ ಆ್ಯಂಡ್ ಹೂ ರೆಫರ್ ಟು ಡ್ಯಾಶ್ ಅಂತ ಕೇಳ್ತೀನಿ. ಅರ್ಥ ಆಯ್ತಾ? ಯಾರಿಗೆ ಹೇಳಿದ್ದಾರೆ ಇಟ್ ಅಂದರೆ ಏನು ಇಲ್ಲಿ ಅಂತ ಬರಿಬೇಕೀಗ ನಾನು. ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೋಸ್ಟ್ ಆಫ್ ದ ವಾಟರ್ ಆನ್ ದಿ ಅರ್ತ್ ಈಸ್ ಇನ್ ದ ಫಾರ್ಮ್ ಆಫ್ ದಿ ಸಾಲ್ಟ್ ವಾಟರ್ ಆಫ್ ಓಷನ್ಸ್. ಭೂಮಿಯ ಮೇಲಿರುವ ನೀರು ಏನಂತೀರ, ಜಾಸ್ತಿ ಇರುವಂಥದ್ದು ಅದು ಉಪ್ಪಿನ ನೀರೇ ಆಗಿದೆ ಮಕ್ಕಳೇ. ಹವೆವರ್ ಇಟ್ ಕೆನಾಟ್ ಬಿ ಯೂಸ್ಡ್ ಫಾರ್ ಡ್ರಿಂಕಿಂಗ್. ಇಟ್ ಅಂದರೆ ಏನು, ನೀರು ಅಂತ, ಹೌದಲ್ವಾ? ಇಟ್ ಅಂದರೆ ಏನು ನೋಡೋಣ, ಸರಿಯಾಗಿ ಹೇಳಿ. ಸಾಲ್ಟ್ ವಾಟರ್ ಅಂತ, ಬರೇ ವಾಟರ್ ಅಲ್ಲ, ಸಾಲ್ಟ್ ವಾಟರ್. ಇಟ್ ಕೆನಾಟ್ ಬಿ ಯೂಸ್ಡ್ ಅಂತ ಇದೆ ನೋಡಿ, ಫಾರ್ ಡ್ರಿಂಕಿಂಗ್ ಅಂತ. ಇಟ್ ಅಂದರೆ ಏನು, ಸಾಲ್ಟ್ ವಾಟರ್ ಅಂತಾಯಿತು, ಆಯಿತಾ? ಸರಿಯಾದ ಉತ್ತರ ಸಾಲ್ಟ್ ವಾಟರ್. ಎಲ್ಲಿದೆ 5ನೆಯ ಪ್ರಶ್ನೆ, ಆಯಿತಾ? 1ನೇ ಎಗೆ ಯಾವುದು, 5ನೇದು ಆನ್ಸರು. ಕ್ಲಿಯರ್? ವಿ ಅಂದರೆ ಯಾರು ನೋಡಿ, ಇಲ್ಲ, ಯೂಸ್ಡ್ ಫಾರ್ ಡ್ರಿಂಕಿಂಗ್. ವಿ ಮಸ್ಟ್ ರಿಪ್ಲೈ ಆನ್ ದ ವಾಟರ್ ಫ್ರಮ್ ಲೇಕ್ಸ್. ನೋಡಿ, ರಿಲೇ ಏನಂತ ಇದೆ. ವಿ ಅಂದರೆ ಯಾರು ಇಲ್ಲಿ, ನಾವುಗಳು ಅಂದರೆ ಯಾರು ಹೇಳಿ ನೋಡೋಣ. ದಿ ರೀಡರ್ಸ್, ಓದುಗರಿಗೆ, ಆಯಿತಾ? ರೀಡರ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ 3 ಆಗಿರುತ್ತೆ. ಈ ರೀತಿಯಾಗಿ ಮಾಡ್ತಾ ಹೋಗುವಂಥದ್ದು. ವಿಚ್ ಈಸ್ ಕಾಲ್ಡ್ ಫ್ರೆಶ್ ವಾಟರ್. ಫ್ರೆಶ್ ವಿಚ್ ಅಂದರೆ ಏನು, ನದಿಗಳು, ಲೇಕ್ಸ್ ಹಾಗೂ ಏನಂತೀರ ಆ್ಯಂಡ್ ರಿವರ್ಸ್. ದಟ್ ಈಸ್ ದ ಆನ್ಸರ್ ಫಾರ್ ವಿಚ್ ಅಂದರೆ ಏನು, ಲೇಕ್ಸ್ ಆ್ಯಂಡ್ ರಿವರ್ಸ್ ಅಂತ, ಆಯಿತಾ? ವಿಚ್ ಈಸ್ ಕಾಲ್ಡ್ ಫ್ರೆಶ್ ವಾಟರ್. ಅದನ್ನು ನಾವು ಶುದ್ಧವಾದ ನೀರು ಅಂತ ಕರಿತೀವಿ, ಅಂದರೆ ಸಾಫ್ಟ್ ವಾಟರ್ ಅಂತ. ದ ರಿವರ್ ಪ್ರೊವೈಡ್ಸ್ ಫಿಶ್ ವಿಚ್ ಈಸ್ ಎ ಸೋರ್ಸ್ ಆಫ್ ಫುಡ್. ದೇ ಆರ್ ಆಲ್ಸೋ ದಿ ಸೋರ್ಸ್ ಆಫ್ ಇರಿಗೇಷನ್ ಅಂತ ಇದೆ. ಯಾವುದು, ಫಿಶ್ ಯಾವುದು, ದೇ ಅಂದರೆ ಏನು, ಹೌದಾ? ಹೀಗೆ ನಮ್ಮ ಮಕ್ಕಳು ಯಾಮಾರಿಸ್ಬಿಡ್ತಾರೆ. ಇಮ್ಯಾಜಿನ್ ನನ್ನ ಮಕ್ಕಳೇ, ಫಿಶ್ ಅಂದರೆ ಇಟ್ ಬರುತ್ತೆ ಕಣ್ರಿ, ಅದರ ಹಿಂದೆ ಇರುವಂಥದ್ದು ಆನ್ಸರು ದ ರಿವರ್ಸ್ ಆರ್ ದಿ ಸೋರ್ಸ್ ಆಫ್ ಇರಿಗೇಷನ್ಸ್ ಅಂತ. ವ್ಯವಸಾಯ ಮಾಡಲಿಕ್ಕೆ ಈ ನದಿಗಳು ಸಹಾಯಕಾರಿ. ಹಾಗಿದ್ರೆ ಸರಿಯಾದ ಉತ್ತರ ದೇಗೆ ಏನು, ದಿ ರಿವರ್ಸ್ ಅಂತ ಬರೀಬೇಕು. ಇಲ್ಲೇ ಮಕ್ಕಳು ಯಾಮಾರ್ಬಿಡ್ತಾರೆ, ಫಿಶ್ ಅಂತ ಬರೆದು 0 ಮಾರ್ಕ್ಸ್ ತೆಗೆದುಬಿಡ್ತೀರಾ. ನಂತರದಲ್ಲಿ ಹೂ ಅಂತ ಇದೆ, ಭಾಳ ಈಸಿ, ದಿ ಫಾರ್ಮರ್ಸ್ ಅಂತ. ಧನ್ಯವಾದಗಳು. ಈಗ ಪಾರ್ಟ್ ಬಿ ನಾನು ಹೇಳಿದಂಥ ಎಲ್ಲ ಪ್ರಶ್ನೆಗಳು ಬಂದಿದ್ದಾವೆ ನೋಡಿ. ಮೆನ್ಷನ್ ಎನಿ 2 ಎಕ್ಸ್ಪ್ರೆಷನ್ಸ್ ದಟ್ ದ ರೋಮಿಯೋ ಯೂಸಸ್ ಟು ಗ್ಲೋರಿಫೈ ಜೂಲಿಯೆಟ್ ಅಂತ ಇದೆ. ಇಮೇಜಸ್ ಅಥವಾ ಎಕ್ಸ್ಪ್ರೆಷನ್ಸ್ ಭಾಳ ಅಂದರೆ ಭಾಳ ಈಸಿ ಕಣ್ರಿ. ಏನು, ಶಿ ಕ್ಯಾನ್ ಟೀಚ್ ದಿ ಟಾರ್ಚ್ ಹೌ ಟು ಬರ್ನ್ ಬ್ರೈಟ್, ಅದು ಒಂದು. ಸೆಕೆಂಡ್ ಒನ್ ಏನು ಅಂತ ಹೇಳಿದರೆ ಬ್ಯೂಟಿ ಈಸ್ ಟು ರಿಚ್ ಅಂತ. ಇನ್ನೊಂದು 3ನೇದು ಏನು ಅಂತ ಹೇಳಿದರೆ ಆ್ಯಸ್ ಅ ಸ್ನೋವಿ ಡವ್ ಅಂತ. ಇದು 3 ಕೂಡ ಯಾವುದಾದ್ರೂ 2 ಬರೀರಿ ಅಂತ ಇದೆ, ಬರೀರಿ. ಇದನ್ನು ನಾನು ಅವತ್ತಿನೂ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಕ್ವಶನ್ ನಂಬರ್ 11 ಅಂತೂ ಎಲ್ಲ ಕ್ವಶನ್ ಪೇಪರಲ್ಲೂ ಕೇಳಿರುವಂಥ ಪ್ರಶ್ನೆ. ಬೋ ಅಂದರೆ ಯಾರು, ಆ್ಯರೋ ಅಂದರೆ ಯಾರು ಅಂತ. ಬೋ ಅಂದರೆ ತಂದೆ ತಾಯಿಗಳು, ಪೇರೆಂಟ್ಸ್ ಅಂತ. ಆ್ಯರೋಸ್ ಅಂದರೆ ಜೀವಂತವಾಗಿರೋ ಮಕ್ಕಳು, ಲಿವಿಂಗ್ ಚಿಲ್ಡ್ರನ್ ಅಂತ. ಎಲ್ಲ ಪೇಪರಲ್ಲೂ ಇದೆ. ಬನ್ನಿ ಕ್ವಶನ್ ನಂಬರ್ 12 ನೋಡೋಣ. ರೈಟ್ ಎನಿ 2 ಕಾಸಸ್ ಫಾರ್ ವಿಚ್ ದಿ ಕ್ರಿಮಿನಲ್ ಅಲೋಡ್ ರಿಲೆಕ್ಟೆಂಟ್ ನಾಟ್ ಟು ಗೋ ಔಟ್ ಆಫ್ ದಿ ಪ್ರಿಸನ್ ಅಂತ ಇದೆ. ಭಾರಿ ಈಸಿ ಕಣ್ರಿ, ಶೋಡ್, ಆಯಿತಾ? ಸಾರಿ, 2 ಕಾರಣಗಳನ್ನು ಬರೀರಿ. ಯಾಕೆ ಕೈದಿ ಅಥವಾ ರ್ಯಾಸ್ಕಲ್ಲು ಅಥವಾ ಮರ್ಡರರ್ ಓಡೋಗೋಕ್ಕೆ ರೆಡಿ ಇರಲಿಲ್ಲ. ಭಾಳ ಈಸಿ ಕಣ್ರಿ, ಬರೀರಿ. 1, ಬಿಕಾಸ್ ಕಿಂಗ್ ರೂಯಿಂಡ್ ಹಿಸ್ ಕ್ಯಾರೆಕ್ಟರ್ ಇನ್ ದಿ ಸೊಸೈಟಿ. ಸೆಕೆಂಡ್ ಒನ್, ಈಸ್ ಗೆಟ್ ರಿಡ್ ಆಫ್ ಫ್ರಮ್ ಹಿಸ್ ವರ್ಕ್, ಕೆಲಸದಿಂದ ಭಾಳ ದೂರ ಉಳಿದಿದ್ದಾನೆ. ಫ್ರೀ ಫುಡ್ ಹಿ ವಾಸ್ ಗೆಟಿಂಗ್. ಹಿ ಈಸ್ ಅಡ್ಜಸ್ಟೆಡ್ ಟು ದಿ ಲೈಫ್ ಆಫ್ ಪ್ರಿಸನ್. ಏನಾದರೂ ಬರೀರಿ, ಆಯಿತಾ? ಬನ್ನಿ ಈಗ 3 ಅಂಕದ ಪ್ರಶ್ನೆಗಳನ್ನು ನೋಡೋಣ. ನಾನು ಕೊಟ್ಟಿದ್ದು ಬಂದಿತ್ತೋ ಇಲ್ಲೋ ಅಂತ. ಹೌ ಡಿಡ್ ದ ಪ್ರಿಸನರ್ ಲೆಡ್ ಹಿಸ್ ಲೈಫ್ ಆಫ್ಟರ್ ಹಿ ಹ್ಯಾಸ್ ಅಶ್ಯೂರ್ಡ್ ದ ಪೆನ್ಷನ್ ಇನ್ ದ 2 year. ಇದು ಆ್ಯಕ್ಚುಲಿ 3 ಅಂಕಕ್ಕಲ್ಲ, 2 ಅಂಕಕ್ಕೆ ಕೇಳಬೇಕಿತ್ತು, ಅದು ಉಲ್ಟಾ ಮಾಡಿಬಿಟ್ಟಿದ್ದಾರೆ. ನೋ ಪ್ರಾಬ್ಲಮ್, ಇದನ್ನು ನಾನು ಹೇಳಿರಲಿಲ್ಲ ಬರುತ್ತೆ ಅಂತ, ಆಯಿತಾ? 14ನೇಯ ಪ್ರಶ್ನೆ ನಾನು ಹೇಳಿದ್ದೇ ಬಂದಿದೆ ನೋಡಿ. ಜೂಲಿಯೆಟು, ಆಯಿತಾ, ಇಂಟೆಂಟ್ ಟು ಮೇಕ್. ಇದನ್ನು ನಾನು ವಿತ್ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ ಸರ್. 4 ವಾರ ಆಯಿತು ಅಪ್ಲೋಡ್ ಮಾಡಿಕೊಟ್ಟು, ಆಯಿತಾ? 15ನೇಯ ಪ್ರಶ್ನೆ, ವೈ ವಾಸ್ ದ ಕ್ರಿಮಿನಲ್ ರಿಲೆಕ್ಟೆಂಟ್ ಟು ಗೋ ಔಟ್ ಆಫ್ ದಿ ಪ್ರಿಸನ್. ಈ ಆನ್ಸರ್ ಹಾಕಿ 2 ವಾರ ಆಯಿತು ಮಕ್ಕಳೇ. ಕ್ವಶನ್ ವಿತ್ ಆನ್ಸರ್ ಇದೇ, ಹೋಗಿ ತೆಗೆದು ಚೆಕ್ಔಟ್ ಮಾಡಿ ವೀಡಿಯೋಸ್ಗಳನ್ನು ಸ್ವಲ್ಪ ನೋಡಿ, ನಂತರದಲ್ಲಿ ತಗೊಳ್ಳೋ ನನಗೆ ಮೆಸೇಜ್ ಹಾಕಿ. ನೆಕ್ಸ್ಟು
16ನೆಯ ಪ್ರಶ್ನೆ, ಆನ್ ಚಿಲ್ಡ್ರನ್ ಸಮ್ಮರಿ ಕಲಿರಲೆ, ಜೀವನದಲ್ಲಿ ಕಲಿರಲೆ, ಏನು ಕೇಳಿದ್ರು ಅರ್ಧ ಆ ಕಡೆ ಸಮ್ಮರಿ ಈ ಕಡೆ ಸಮ್ಮರಿ ಬರೀರಲೆ ಅಂತ 2 ಸಲ ಸೇಮ್ ಆನ್ಸರ್ ಬರೆದ್ರೆ ನಿಮಗೆ ಇಲ್ಲೇ ಅಂಕಗಳು ಸಿಗ್ತವೆ. 2 ಕಡೆ ಕೇಳಿದ್ದಾರೆ. 16ನೇ ಕ್ವಶನ್ನು 17ನೇ ಕ್ವಶನ್ ಎರಡೂ ಕೂಡ ಒಂದೇ ಸರ್. ಬನ್ನಿ ಈಗ 18ನೇ ಕ್ವಶನಿಗೆ ಹೋಗೋಣ. ವೈ ಡಿಡ್ ದ ಕಿಂಗ್ ಕೀಪ್ ಆನ್ ಚೇಂಜಿಂಗ್ ಹಿಸ್ ಮೈಂಡ್ ಇನ್ ಡೀಲಿಂಗ್ ವಿತ್ ದ ಕ್ರಿಮಿನಲ್ ಅಂತ ಇದೆ. ಈ ಕ್ವಶನ್ನು ಕೂಡ ನಾನು ಕೊಟ್ಟಿದ್ದೆ ಸರ್, ಯಾರೂ ನಂಬಲ್ಲ ಅಲ್ವಾ? ಆಯಿತಾ, ನಾನು ಸುಳ್ಳು ಹೇಳ್ದಂಗಾದರೆ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ, ಸ್ವಲ್ಪ ತೆಗೆದು ನೋಡಿ. ಇದು ಕೂಡ ಅಪ್ಲೋಡ್ ಮಾಡಿ ಮೋರ್ ದೆನ್ 2 ವೀಕ್ಸ್ ಓವರ್ ಮೈ ಡಿಯರ್. ಆಯಿತಾ, ಈಗ ನನ್ನ ಮಕ್ಕಳೇ ಇದಾದಮೇಲೆ ಗ್ರಾಮರ್ ಪಾರ್ಟ್ ಸ್ಟಾರ್ಟ್ ಆಗಬೇಕಿತ್ತು. ಪೇಪರ್ ಸ್ವಲ್ಪ ಹಿಂದೆ ಮುಂದೆ ಆಗಿದೆ, ಕಳಿಸಿರೋದು ವಿದ್ಯಾರ್ಥಿ ಅಲ್ವಾ. ಧನ್ಯವಾದಗಳು ಕಳಿಸಿಕೊಟ್ಟವರಿಗೆ. ಪೇಪರ್ ಅಂತೂ ಗಿಚ್ಚಿ ಕಣ್ರಿ, ಗಿಚ್ಚಿ. ಆಯಿತಾ, ಹೌದಲ್ವಾ? ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಡೇನಿಯಲ್, ಏನದು ಮರ್ತುಬಿಟ್ಟೆ ಹೆಸರು ನೋಡಿ, ಹೀಗಾಗತ್ತೆ. ಆಯಿತಾ, ಡೆನಿಸ್ ಅವರಿಗೆ ದಯವಿಟ್ಟು ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸಬೇಕು, ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಥ್ಯಾಂಕ್ ಯು ಅಂತ ಹೇಳಿ ಪೇಪರ್ ಕಳಿಸಿಕೊಟ್ಟವರಿಗೆ ಕಮೆಂಟ್ಸ್ ಮುಖಾಂತರ. ಬನ್ನಿ ಸರ್, ಪಾರ್ಟ್ ಡಿ ಎಷ್ಟು ಈಸಿ ಇದೆ ನೋಡಿ. ಆರ್ಟಿಕಲ್ ಬರೀಬೇಕು. ಏನು? ದ ಡಿಸಿಷನ್ ಆಫ್ ಡ್ಯಾಶ್ ಕೌನ್ಸಿಲ್ ವಾಸ್ ಸಬ್ಮಿಟೆಡ್ ಅಂತ ಇದೆ. ಬಹಳ ಅಂದರೆ ಬಹಳ ಈಸಿ. ದಿ ಕೌನ್ಸಿಲ್ ಅಂತ ಬರಬೇಕು, THE ಅಲ್ಲಿ ಡೆಫಿನೆಟ್ಟು. ಆಯಿತಾ, ನೆಕ್ಸ್ಟ್ ರೀಅರೇಂಜ್ ಅಂತ ಒಂದಿದೆ. ಇಟ್ ಈಸ್ ಇಂಪಾರ್ಟೆಂಟ್ ಪ್ರೊಟೆಕ್ಟ್ ಟು ಅವರ್ ಎನ್ವಿರಾನ್ಮೆಂಟ್ ಅಂತ ಇದೆ. ಭಾಳ ಈಸಿ ಇದೆ. ಇಟ್ ಈಸ್ ಇಂಪಾರ್ಟೆಂಟ್ ಟು ಪ್ರೊಟೆಕ್ಟ್ ಅವರ್ ಎನ್ವಿರಾನ್ಮೆಂಟ್ ಅಂತ ಬರೀಬೇಕು ನೋಡಿ. ಈಸ್ ಇಟ್ ಅಂತ ಇದೆ, ಅದನ್ನು ಉಲ್ಟಾ ಬರೀರಿ. ಇಟ್ ಈಸ್ ಇಂಪಾರ್ಟೆಂಟ್ ಟು ಪ್ರೊಟೆಕ್ಟ್ ಅವರ್ ಎನ್ವಿರಾನ್ಮೆಂಟ್ ಈಸ್ ದ ರೈಟ್ ರೀಅರೇಂಜ್ ದ ಸೆಂಟೆನ್ಸಲ್ಲಿ. ಆಯಿತಾ, ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡೋಣ. ದಿ ಪಾರ್ಟಿಸಿಪೆಂಟ್ಸ್ ಡ್ಯಾಶ್. ಪಾರ್ಟಿಸಿಪೆಂಟ್ಸ್ ಅಂದ್ರೇ ಬಹುವಚನ, ಹಾಗಾಗಿ ಆರ್ ಅಂತ ಅಲ್ಲಿ ಬರಬೇಕು. ಆರ್ ಅರೈವಿಂಗ್ ಆನ್ ದಿ ಸ್ಟೇಜ್, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆರ್. ನೆಕ್ಸ್ಟು ಇನ್ 1973 ವಂದನಾ ಶಿವ ಡ್ಯಾಶ್ ಟು ವಿಸಿಟ್ ದಿ ಏನಿದು ಫೇವ್ರೆಟ್ ಫಾರೆಸ್ಟ್ ಅಂತ ಇದೆ. ಆಯಿತಾ, ಹ್ಯಾಡ್ ಗಾನ್ ಟು ವಿಸಿಟ್ ದಿ ಫೇವ್ರೆಟ್ ಫಾರೆಸ್ಟ್ ಅನ್ನುವಂಥದ್ದು 100% ಸರಿಯಾದ ಉತ್ತರ. ಹ್ಯಾಡ್ ಗಾನ್ ಅಂತ ಬರೀಬೇಕು. ಹೆಂಗೆ ಸರ್ ಗೊತ್ತಾಯಿತು ಅಂದರೆ, ಹ್ಯಾವಿನ ಪಾಸ್ಟ್ ಟೆನ್ಸು ಹ್ಯಾಡು, ಗಾನಿನ V3 ಫಾರಮ್ ಗಾನ್ ಅಂತ, ಇಷ್ಟೇ ಸರ್. ಯಾಕಂದರೆ ಹ್ಯಾವ್ ಫಾರಮ್ ಜೊತೆ ಆಲ್ವೇಸ್ ವಿ ನೀಡ್ ಟು ಯೂಸ್ ದಿ V3 ಫಾರಮ್ ಆಫ್ ದಿ ವರ್ಬ್. ಇದು ಗೊತ್ತಾಗಲಿಲ್ಲ ಅಂದರೆ ಟೆನ್ಷನ್ ತಗೋಬೇಡ್ರಿ. ಗ್ರಾಮರಿಗೆ ಗೊತ್ತಿಲ್ವಾ, ಆರ್ಟಿಕಲ್ ಗೊತ್ತಿಲ್ಲ, ಪ್ರಿಪೋಷನ್ ಗೊತ್ತಿಲ್ಲ, ಏನು ಗೊತ್ತಿಲ್ವಾ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪೂರ್ತಿ ಗ್ರಾಮರ್ ನಿಮ್ಮ ಸೆಕೆಂಡ್ ಇಯರ್ ಏನೇನಿದೆ ಅಲ್ವಾ ಎಲ್ಲ ಲಿಂಕ್ಸ್ಗಳನ್ನು ಕೊಟ್ಟಿದ್ದೇನೆ, ಯೂಟಿಲೈಸ್. ಬನ್ನಿ ಈಗ ರೀರೇಟ್ ಆ್ಯಸ್ ಡೈರೆಕ್ಟೆಡ್ ಕಡೆಗೆ ಹೋಗೋಣ. ಇಟ್ ಈಸ್ ಎ ಲವ್ಲಿ ಸಿಟಿ ಕ್ವಶನ್ ಟ್ಯಾಗ್ ಕೇಳಿದ್ದಾರೆ. ರೀಸೆಂಟಾಗಿ ನಾನು ಇದೇ ಸಂಡೇ ನಿಮಗೆ ಎಲ್ಲರಿಗೂ ಕೂಡ ಕ್ವಶನ್ ಟ್ಯಾಗಿನ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಬನ್ನಿ, ನಾನು ಇಟ್ ಈಸ್ ಎ ಲವ್ಲಿ ಸಿಟಿ ಜಾಗದಲ್ಲಿ ದಾವಣಗೆರೆ ಈಸ್ ಎ ಲವ್ಲಿ ಸಿಟಿ, ಬೆಂಗಳೂರು ಈಸ್ ಎ ಲವ್ಲಿ ಸಿಟಿ ಅಂತ ಹಾಕಿ ಮಾಡಿದ್ದೀನಿ ಸರ್, ಅಷ್ಟೇ, ಮತ್ತೆ ಏನೂ ಇಲ್ಲ. ಬನ್ನಿ, ಇಟ್ ಈಸ್ ಎ ಲವ್ಲಿ ಸಿಟಿ ಅಂತ ಇದೆ. ಕ್ವಶನ್ ಟ್ಯಾಗ್ ಕೇಳಿದರೆ ಭಾಳ ಈಸಿ. ಪಾಸಿಟಿವ್ನಲ್ಲಿದೆ, ಸರಿಯಾದ ಉತ್ತರ. ನಮ್ಮದು ನೆಗೆಟಿವ್ನಲ್ಲಿ ಇಸಂಟ್ ಇಟ್ ISN' ಬರೆದು ಸ್ಪೇಸ್ ಬಿಟ್ಟು ಇಟ್ ಅಂತ ಬರೆದು ಕ್ವಶನ್ ಮಾರ್ಕ್ ಹಾಕಬೇಕು. ನೆಕ್ಸ್ಟ್ WH ಕ್ವಶನ್ಸ್ ಕೂಡ ಇದೇ ಭಾನುವಾರ ನಾನು 2 ವಿಡಿಯೋ ಮಾಡಿ ಹಾಕಿದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ ಮಕ್ಕಳೇ. ಆಯಿತಾ, ನೋಡಿ WH ಕ್ವಶನ್ ಫ್ರೇಮ್ ಮಾಡಿ ಅಂತ ಇದೆ. ದ ಕ್ರಿಮಿನಲ್ ವೆಂಟ್ ಟು ಡ್ಯಾಶ್ ಟು ಫೆಚ್ ಹಿಸ್ ಡಿನ್ನರ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ದ ಪ್ರಿನ್ಸ್ ಕಿಚನ್ ಅಂತ ಅವರು ಅಂಡರ್ಲೈನ್ ಕೊಟ್ಟಿದ್ದಾರೆ. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿದರೆ, ವೆನ್ ನೋಡಿ, ವೇರ್ ಡಿಡ್ ದಿ ಕ್ರಿಮಿನಲ್ ಗೋ ಟು ಫೆಚ್ ಹಿಸ್ ಡಿನ್ನರ್, ಇಷ್ಟೇ ಆನ್ಸರು. ವೇರ್ ಡಿಡ್ ದಿ ಕ್ರಿಮಿನಲ್ ಗೋ ಟು ಫೆಚ್ ಹಿಸ್ ಡಿನ್ನರ್, ಇಷ್ಟು ಬರೆದು ಕ್ವಶನ್ ಮಾರ್ಕ್ ಹಾಕಬೇಕು. ಆಯಿತಾ, ಬನ್ನಿ ಈಗ ಎರರ್ ಫೈಂಡಿಂಗ್ ಕಂಡಿಡಿಯೋಣ. ನೈಲ್ ಈಸ್ ಆನ್ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಅಂತ ಇದೆ. ನೋಡಿ, ಲಾಂಗೆಸ್ಟ್ EST ಇಂದ ಎಂಡ್ ಆಗಿದೆ. ಅದು ಸೂಪರ್ಲೇಟಿವ್ ಡಿಗ್ರಿ ಮಕ್ಕಳ. ಸೂಪರ್ಲೇಟಿವ್ ಡಿಗ್ರಿ ಹಿಂದೆ ಯಾವತ್ತೂ ಕೂಡ ದಿ ಅಂತ ಬರಬೇಕು, THE ಅಂತ. ಇಲ್ಲಿ ಆ್ಯನ್ ಅಂತ ಕೊಟ್ಟಿದ್ದಾರೆ, ಅದು ತಪ್ಪು. ಅದನ್ನು ತೆಗೆದು ದಿ ಅಂತ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಗುಡ್. ನೆಕ್ಸ್ಟ್ ಕ್ವಶನ್ ನೋಡಿ, ವೆನ್ ಯು ಆರ್ ರಿಸೀವಿಂಗ್ ಯುವರ್ ಅಪಾಯಿಂಟ್ಮೆಂಟ್ ಆರ್ಡರ್ ಅಂತ ಇದೆ. ಇದು ಎಲ್ಲ ಸರಿ ಇದೆ, ಸ್ವಲ್ಪ ಸಬ್ಜೆಕ್ಟು ಹಾಗೂ ವರ್ಬು ಪ್ಲೇಸ್ಮೆಂಟು ತಪ್ಪು ಪ್ಲೇಸಲ್ಲಿದೆ. ಅದನ್ನು ತಾವುಗಳು ಇಂಟರ್ಚೇಂಜ್ ಮಾಡಬೇಕು. ವೆನ್ ಆರ್ ಯು ಅಂತ ಬರೀಬೇಕಷ್ಟೆ, ಮುಂದಿಂದೆಲ್ಲ ಸೇಮು. ಆರ್ ಈ ಕಡೆ, ಯು ಆ ಕಡೆ ಕಳಿಸಬೇಕು ಅಷ್ಟೇ. ವೆನ್ ಆರ್ ಯು ರಿಸೀವಿಂಗ್ ಯುವರ್ ಅಪಾಯಿಂಟ್ಮೆಂಟ್ ಆರ್ಡರ್ ಅಂತ. ಧನ್ಯವಾದಗಳು ಮಕ್ಕಳೇ, ನಿಮ್ಮ ಅಮೂಲ್ಯವಾದ 20 ನಿಮಿಷಗಳ ಕಾಲ ನನಗೆ ಕೊಟ್ಟಿದ್ದಕ್ಕಾಗಿ. ನಿಜವಾಗಿಯೂ ಎಕ್ಸಾಮ್ ಹಾಲಲ್ಲಿ ಇವತ್ತು ನನಗೆ 20 ನಿಮಿಷ ಕೊಟ್ಟರೆ ಎಕ್ಸಾಮಲ್ಲಿ ಗಿಚ್ಚಿಯಾಗಿ ಬರ್ಕೊಂಡು 40ಕ್ಕೆ 40 ಅಂಕ ನೀವು ತೆಗಿತೀರಾ. ಆ ಭರವಸೆ ನನಗಿದೆ. ಯಾವಾಗ ಅಂತ ಹೇಳಿದರೆ, ಇಫ್ ಯು ಡೂ ವರ್ಕ್ ವಿತ್ ಮೈ ವಿಡಿಯೋಸ್. ಬರೀ ವಾಚ್ ಮಾಡೋದ್ರಿಂದ ಉಪಯೋಗ ಆಗೋಲ್ಲ. ವಾಚ್ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಲೆವೆಲ್ ಬೆಳೆಯುತ್ತೆ. ವಾಚ್ ಮಾಡೋದ್ರಿಂದ ಇಂಗ್ಲೀಷ್ ಈಸಿ ಅಂತ ಅನಿಸುತ್ತೆ. ವಾಚ್ ಮಾಡೋದ್ರಿಂದ ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಜೊತೆಗೆ ಬರೀಬೇಕು, ಯಾಕಂದರೆ ಬರೆದ್ರೇ ಅಂಕಗಳು ಸಿಗೋದು. ಧನ್ಯವಾದಗಳು. ಆಲ್ ದ ಬೆಸ್ಟ್. ಪ್ಲೀಸ್ ಐ ರಿಕ್ವೆಸ್ಟ್ ಯು ಎವ್ರಿ ಒನ್, ದೋಸ್ ಹು ಆರ್ ವಾಚಿಂಗ್ ಮೈ ವಿಡಿಯೋಸ್,
press the like button and write comments. Along with that, please share my videos as much as possible through your social media, ಯಾವುದು ಇನ್ಸ್ಟಾಗ್ರಾಮು, ಟ್ವಿಟರ್ ಆ್ಯಂಡ್ ಫೇಸ್ಬುಕ್. ಆಯಿತಾ? ಧನ್ಯವಾದಗಳು. ದಯವಿಟ್ಟು ವಿದ್ಯಾರ್ಥಿಗಳೇ, ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐ ಡಿ ALLINOIN1PDF99@gmail.com ಅದಕ್ಕೆ ಕಳುಹಿಸಿ ಕೊಡಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು. ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ಕೇಳಿಕೊಳ್ಳಬಹುದು.